ಹೀರೋ ವಿಲ್ಲನ್ ಆದ್ರೆ ವಿಲ್ಲನ್ ಹೀರೋ ಆದ್ರೆ ಯಾವ ರೀತಿ ಇರ್ತದೆ? ಆಕಾಶನೇ ತಲೆ ಕೆಳಗಾದಂಗ ಇರ್ತದಲ್ಲ. ಈ ಸಿನಿಮಾ ನೋಡಿದಾಗ ನನ್ಗೂ ಕೂಡ ಹಂಗೆ ಆಗಿತ್ತು. ರಜನಿಕಾಂತ್ ಅವರ ಜೈಲರ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ವಿನಾಯಕನ್ ಈ ಸಿನಿಮಾದಲ್ಲಿ ಹೀರೋ. ಇನ್ನು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಲೆಜೆಂಡ್ ಅಂತಾನೆ ಕರೆಸ್ಕೊಳ್ಳುವಂತ ಮಮ್ಮೂಟಿ ಅಂಕಲ್, ಇವರು ಇಲ್ಲಿ ವಿಲ್ಲನ್. ಇವ್ರ ಕ್ಯಾರೆಕ್ಟರ್ ಮಾತ್ರ ಇಲ್ಲಿ ಸೈಕ್ ಆಗೇ ಇದೆ. ನೋಡ್ಬಿಟ್ಟು ಮಾತ್ರ ಈ ತರ ಎಂಜಾಯ್ಮೆಂಟ್ ನಾನ್ ಮಾಡ್ಲೇಬೇಕಂತ ಅನ್ಸೋರಲ್ಲಿ ಡೌಟೇ ಇಲ್ಲ ಯಾರಿಗೆ ಆದ್ರೂ. ನಾನು ಸೇರೆ ಹೇಳ್ತಾ ಇರೋದು ಕಲಂ ಕವಾಳ್. ಇದು ಮಲಯಾಳಂ ಸಿನಿಮಾ. ಮಮ್ಮೂಟಿ ಅವ್ರು ಆಕ್ಟ್ ಮಾಡ್ರು ಈ ಸಿನಿಮಾದಲ್ಲಿ ತುಂಬಾನೇ ನೋಟಿ ಸೀನ್ಸ್ ಗಳು ಜಾಸ್ತಿ ಇದಾವೆ. ಹಾಗಂದ್ ಮಾತ್ರಕ್ಕೆ ಇದು ಎ ರೇಟೆಡ್ ಸಿನಿಮಾ ಅಂತ ಅಲ್ಲ. US ಸರ್ಟಿಫಿಕೇಟ್. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುವಂತ ಸ್ಟೋರಿ. ಕೊಟ್ಟಾಣಿ ಕೋಣಂ ಅಂತ ಒಂದು ಊರು, ಪ್ರಶಾಂತವಾಗಿರುವಂತ ಊರು. ಈ ಜಾಗಕ್ಕೆ ವಿನಾಯಕನ್ ಅವರು ಒಂದು ಕೇಸ್ ನ ಸ್ಟಡಿ ಮಾಡೋದಕ್ಕೆ ಅಂತ ಬರ್ತಾರೆ. ಆ ಕೇಸ್ ಜೊತೆಗೆ ಮತ್ತೊಂದ್ ಕೇಸು ಅಂತ ಜೋಣಿಸ್ಕೊಂಡು ಒಂದು ಚೈನ್ ಲಿಂಕ್ ಆಗೋಯ್ತದೆ. ಇದರಿಂದ ಯಾರಿರ್ಬಹುದು? ಇದನ್ನೆಲ್ಲ ಯಾರು ಮಾಡ್ತಿರ್ಬಹುದು? ಆಬ್ವಿಯಸ್ಲಿ ಮಮ್ಮೂಟಿ ಅಂಕಲ್ ಅವರೇ. ಮೊದಲನೇದಾಗಿ ಇದು ಮಲಯಾಳಂ ಅಲ್ಲೇ ಬಂದಿರುವಂತ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳೋದಕ್ಕೆ ಹೋಗಲ್ಲ. ಆ ಪ್ಲೇಸ್ ಬರೋದಕ್ಕೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ತುಂಬಾ ಬೇರೆ ಸಿನಿಮಾಗಳು ಕೂಡ ಇದಾವೆ. ಬಟ್ ಇದು ಒಂದು ರೆಗ್ಯುಲರ್ ಆಗಿರುವಂತ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಒಂದು ಲೆವೆಲ್ಗೆ ಸೂಪರ್ ಆಗಿ ಇದೆ. ವಿನಾಯಕನ್ ಅವರು ವಿಲ್ಲನ್ ಆಗಿ ಆಕ್ಟ್ ಮಾಡಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಆ ಕ್ಯಾಟಗರಿಲಿ. ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕ್ಯಾರೆಕ್ಟರ್ ಸಿಕ್ತಾಗ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಸ್ಕ್ರೀನ್ ಪ್ಲೇ ಒಳಗಡೆ ಅವ್ರು ಮುಕ್ಕರಿತಾರನ್ನ ನಾನ್ ನೋಡ್ದೆ. ಅಷ್ಟೊಂದು ಮುಕ್ಕರಿದಿಲ್ಲ, ಸ್ವಲ್ಪ. ಅಂಡ್ ಹೀರೋ ಹೋಗಿ ವಿಲ್ಲನ್ ಆದಾಗ ಮಮ್ಮೂಟಿ ಅಂಕಲ್ ಅವರು ಈ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಆಕ್ಟ್ ಮಾಡೋದ್ರ ಜೊತೆಗೆ ಕ್ಯಾರೆಕ್ಟರ್ ನ ಸ್ಕ್ರೀನ್ ಪ್ಲೇ ಒಳಗಡೆ ಸ್ಮೂತ್ ಆಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಸ್ಮೂತ್ ಓಪನಿಂಗ್ ಸ್ಕ್ರೀನ್ ಪ್ಲೇ ಗೊತ್ತಾಗ್ಬಿಡ್ತದೆ. ಅದ್ರ ತಕ್ಕನಂಗೆ ಇದೆ ಸ್ಟೋರಿನೂ ಕೂಡ. ಇವರೇನೆ ವಿಲ್ಲನ್, ಇವರೇನೆ ಕೆಲಸ ಮಾಡ್ತಾ ಇರೋದು, ನೋಡ್ಕೊಂಬಿಡಿ ಅಂತ ಸ್ಕ್ರೀನ್ ಪ್ಲೇ ಸ್ಟೋರಿ ಆ ರೀತಿ ಇತ್ತು. ಜಾಸ್ತಿ ಟೆನ್ಷನ್ ಎಲ್ಲ ಕೊಡಕ್ ಹೋಗಲ್ಲ. ಅಂಡ್ ಇಲ್ಲಿ ಸಸ್ಪೆನ್ಸ್ ನ ಕ್ಯಾರಿ ಮಾಡ್ಕೊಂಡು ಹೋಗಿರೋಂತ ವೇನು ಕೂಡ ತುಂಬಾನೇ ಲೈಕ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಶೇಡ್ ನ ರಿವೀಲ್ ಮಾಡುವಂತ ಟೈಮು ಅನ್ಎಕ್ಸ್ಪೆಕ್ಟೆಡ್. ಈ ತರ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಸಖತ್ತಾಗಿ ತೋರಿಸ್ತಾರೆ ಮಲಯಾಳಂ ಇಂಡಸ್ಟ್ರಿ ಅವರು. ವಿಲ್ಲನ್ ರೋಲ್ ಇಂದ ಹಂಗೆ ಸ್ವಲ್ಪ ಹೀರೋ ರೋಲ್ ಗೆ ಜಂಪ್ ಆದ್ರೆ ಯಾವ ರೀತಿ ಬ್ಲೆಂಡ್ ಇರ್ತದೋ ಅದು ಮಾತ್ರ ಸಖತ್ತಾಗಿತ್ತು ಈ ಸಿನಿಮಾದಲ್ಲಿ. ಆಸ್ ಅ ವಿಲ್ಲನ್, ಆಸ್ ಅ ಕಾಪ್, ಎರಡು ಕ್ಯಾರೆಕ್ಟರ್ ಗಳನ್ನ ಫುಲ್ ಸ್ಮೂತ್ ಆಗಿ ಬ್ಲೆಂಡ್ ಮಾಡಿದ್ರು ಮಮ್ಮೂಟಿ ಅವರು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾನೇ ಎಕ್ಸೈಟ್ ಆಗಿದ್ದು ನಾನು, ಇಷ್ಟೊಂದು ಆಂಟಿಗಳನ್ನ, ಮದ್ವೆ ಆಗದಿರೋ ಆಂಟಿಗಳು, ಮದ್ವೆ ಆಗಿ ಗಂಡ ಸತ್ತಾಗಿರುವಂತ ಆಂಟಿಗಳು ಎಲ್ಲರನ್ನು ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾವ್ರೆ ಮಮ್ಮೂಟಿ ಅವರು. 1 by 1 ಸ್ವರ್ಗ. ಅದಕ್ಕೆ ಅನ್ಸುತ್ತೆ ಮಮ್ಮೂಟಿ ಅಂಕಲ್ ಅವರು ಹೊಸ್ತಾಗ್ ಸಖತ್ತಾಗಿದೆ ಕ್ಯಾರೆಕ್ಟರ್, ಇದನ್ನ ನಾನೇ ಮಾಡ್ತೀನಿ ಅಂತ ಮೇಲ್ ಬಿದ್ದು ಮಾಡಿರ್ತಾರೆ. ಆಕ್ಟಿಂಗ್ ನ ಏನೇನೋ ತಿಳ್ಕೊಬೇಡ ನೀನು. ಅಂಡ್ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಹೋಲ್ಡಿಂಗ್ ಪಾಯಿಂಟ್ ಅನ್ನೋದು ಇಲ್ಲವೇ ಇಲ್ಲ. ಸ್ಕ್ರೀನ್ ಓಪನಿಂಗ್ ತೋರಿಸ್ಬಿಡ್ತಾರೆ, ಇವನೇ ವಿಲ್ಲನ್, ಇವನೇ ಕಾಪ್, ಇವನೇ ಹೀರೋ, ಇವನೇ ಎಲ್ಲ. ತುಂಬಾನೇ ಸ್ಪೆಷಲ್ ಆಗಿದ್ದು ವಿನಾಯಕನ್ ಅವರ ಕ್ಯಾರೆಕ್ಟರ್. ಈ ರೀತಿ ಕಾಪ್ ಇನ್ವೆಸ್ಟಿಗೇಷನ್ ರೋಲ್ ಸಿಕ್ತಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಎಡ್ಬಿಟ್ಟವ್ರೆ. ಕೆಲವು ಕಡೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಸ್ವಲ್ಪ ಡಮ್ಮಿಯಾಗೂ ಕಾಣಿಸುತ್ತೆ, ಲಿಟ್ಲಿ ಬಿಟ್ ಅಷ್ಟೇ. ಅಂಡ್ ಈ ಸಿನಿಮಾದಲ್ಲಿ ಮಮ್ಮೂಟಿ ಅಂಕಲ್ ಅವ್ರ ಜೊತೆಗೆ ಆಕ್ಟ್ ಮಾಡಿರುವಂತ ಆಂಟಿಗಳಿಗೆ ಒಳ್ಳೇದಾಗ್ಲಿ. ಹಿಂಗೆಲ್ಲ ಮಾಡವ್ರೆ ಗೊತ್ತಾ, ಆಕ್ಟಿಂಗ್ ಸೈಕ್. ಒಟ್ನಲ್ಲಿ ಇದೊಂದು ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ಈಗಿನ ಟೈಮ್ಗೆ. ತುಂಬಾ ಜಾಸ್ತಿ ಸಸ್ಪೆನ್ಸ್ ಇಲ್ಲ, ಥ್ರಿಲ್ಲರೂ ಇಲ್ಲ, ಕ್ರೈಮ್ ಕೂಡ ಅಷ್ಟೊಂದಿಲ್ಲ. ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗಿ ಇದ್ರು ಕೂಡ ಎಂಟರ್ಟೈನ್ಮೆಂಟ್ ಮಾತ್ರ ಫಿಕ್ಸ್. ಅಂಡ್ ಈ ಸಿನಿಮಾ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಸೋನಿ ಲೈವ್ ಅಲ್ಲಿ ಆರಾಮಾಗಿ ನೋಡಿ ಈ ಸಿನಿಮಾನ. 2.25 ಗಂಟೆ ಫಿನಿಶ್. ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್. ಎಲ್ಲ ಚೀಪ್